ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಬೆಳಗ್ಗೆನೆ ಟಿಫನ್ ಬಂದ್ಬಿಟ್ಟು ಎಗ್ ರೈಸ್. ಅದು ಎಷ್ಟು ಗಂಟೆಗೆ? 11 o'clock. 11 ಗಂಟೆಗೆ ನಮ್ಮ ಮನೇಲಿ ಯಾವಾಗ್ಲೂ ತಿನ್ನೋದು ಸಂಡೇ ಸ್ಪೆಷಲ್. ಗೈಸ್, ನಮ್ಮಪ್ಪ ಬೆಳಬೆಳಗ್ಗೆನೆ ಎದ್ದು ಕಂಪ್ನಿ ಹೋಗೋರೆ. ಏನಕ್ಕಂದ್ರೆ ಇವತ್ತು ಕಂಪ್ನಿಲಿ ಒಂದು ಫಂಕ್ಷನ್ ಇದೆ. ಅಂದ್ರೆ ಅವ್ರ ಬಾಸ್ ಅವ್ರ ಬರ್ಡೇ ಇರೋದ್ರಿಂದ ಇವತ್ತು ಒಂದು ಫಂಕ್ಷನ್ ಇದೆ. ಮತ್ತೆ ಕಂಪ್ನಿಯ ವಾರ್ಷಿಕೋತ್ಸವ. ಕಂಪ್ನಿ ವಾರ್ಷಿಕೋತ್ಸವ, ಕಂಪ್ನಿ ಆನಿವರ್ಸರಿ ಇರೋದ್ರಿಂದ ಇವತ್ತು ನಮ್ಮ ಅಪ್ಪ ಬೆಳಗ್ಗೆ ಬೇಗ 9 ಗಂಟೆಗೆ ಎದ್ದು ಹೋಗ್ಬಿಟ್ಟವ್ರೆ. ಇವತ್ತು ನಮ್ಮ ಅಪ್ಪ 2-3 ಸಾಂಗ್ ಆಡ್ತಾರಲ್ಲಿ. ಏನ್ ಫುಲ್ ಪ್ರಿಪರೇಷನ್, ನೈಟ್ ಎಲ್ಲ ಫುಲ್ ಶರ್ಟ್ ಹಾಕೊಂಡು ಪ್ಯಾಂಟ್ ಹಾಕೊಂಡು ಫುಲ್ ಚೆಕ್ ಮಾಡಿದ್ದು, ಹಾಡೆಲ್ಲ ಕಂಠ ಚೆಕ್ ಮಾಡಿದ್ದು. ಅಂಡ್ ನಿಮ್ಗೆ ಗೊತ್ತು ನಮ್ಮ ಅಪ್ಪ ಸಕ್ಕದಾಗ ಆಡ್ತಾರಂತ. ಸಕ್ಕದಾಗ ಆಡ್ತಾರೆ ಮಾತ್ರ. ಇವಾಗ ಅವ್ರು ಅಲ್ಲಿ ಹೋಯ್ತಾರಲ್ಲ, ಅವರು ಆಲ್ಮೋಸ್ಟ್ ಅದನ್ನೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ತಾರೆ. ಅದನ್ನ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ತೋರಿಸ್ತೀನಿ, ಅಥವಾ ಆದ್ರೆ ಯೂಟ್ಯೂಬ್ ಅಲ್ಲಿ ತೋರಿಸ್ತೀನಿ. ಸೊ ಇವಾಗ ಬೆಳಗ್ಗೆ ಎದ್ದು 11 ಗಂಟೆಗೆ ತಿಂಡಿ ಕೊಡ್ತಾರೆ ನಮ್ಮಮ್ಮ. ಬ್ಯೂಟಿಫುಲ್ ಆಗಿ ತಿಂಡಿ ತಿನ್ಬೇಡ. ಇವತ್ತು ಒಂದಿಷ್ಟು ಹೊರ್ಗಡೆ ಹೋಗೋ ಕತೆ ಇದೆ, ಹೊರ್ಗಡೆ ಹೋಗ್ಬೇಕಾಗಿದೆ. ನಾವು ನಮ್ಮ ಅಪ್ಪ, ಅಮ್ಮ, ಬಬಿತಾ, ಅವ್ರಮ್ಮ, ಅಣ್ಣ ಎಲ್ಲ ಇವತ್ತು ಹೊರ್ಗಡೆ ಹೋಗ್ತಾ ಇದೀವಿ. ಎಲ್ಲಿ ಏನು ಅಂತ ಹೇಳ್ತೀನಿ. ಸದ್ಯಕ್ಕೆ ಇವಾಗ ಭರ್ಜರಿಗೆ ತಿಂಡಿ ಮುಗಿಸ್ಬೇಡ. ಬೆಳಗ್ಗೆ ಮಸಾಲೆ ದೋಸೆ, ಇಡ್ಲಿ, ಚಿತ್ರಾನ್ನ ಎಲ್ಲ ತಿಂದು ಅಭ್ಯಾಸ ಇರುತ್ತೆ. ಈ ತರ ಅವಾಗ ಬೆಳಗ್ಗೆ ಗೈಸ್ ನಾವು ಎಗ್ ರೈಸ್ ತಿನ್ಬೇಕು. ಆವಾಗ ಮನ್ಸಿಗೆ ಒಂಥರ ತೃಪ್ತಿ ಆಗುತ್ತೆ. ಏನಕ್ಕಂದ್ರೆ ನಮ್ಮ ಫೇವ್ರೆಟ್ ಇರುತ್ತಲ್ಲ, ಅದು ಬೆಳಗ್ಗೆನೆ ಸಿಕ್ಬಿಟ್ರೆ ಏನೋ ಒಂಥರ ಸಿಕ್ಕಾಪಟ್ಟೆ ಖುಷಿ. ನಿಮ್ಗೂ ಖುಷಿ ಆಗುತ್ತಲ್ವಾ? ಗೈಸ್, ಟೈಮ್ ಬಂದ್ಬಿಟ್ಟು 2 ಗಂಟೆ ಹತ್ತತ್ರ ಆಗ್ತಿದೆ. ಅಂಡ್ ನಾನು ಕೂಡ ಟೀ ಶರ್ಟ್ ಪ್ಯಾಂಟ್ ಹಾಕೊಂಡು ರೆಡಿ ಆದೆ. ಈ ಕಡೆ ನಮ್ಮ ಚಿರುನು ಕೂಡ ಟೀ ಶರ್ಟ್ ಪ್ಯಾಂಟ್ ಹಾಕೊಂಡು ರೆಡಿ ಆಗಿದೆ. ನಮ್ಮ ಛೋಟ ಮರಿನ್ ಕೂಡ ರೆಡಿ ಆಗಿದೆ. ಇವತ್ತು ಹೋಗ್ತಿರೋದು ಅವಳು ವಿಡಿಯೋಗೋಸ್ಕರ, ಅವಳದೊಂದು ಪ್ರಮೋಷನ್ ವಿಡಿಯೋಗೋಸ್ಕರ ನಾವೆಲ್ಲರೂ ಹೋಗ್ತಾ ಇರೋದು. ಈ ಕಡೆ ನಮ್ಮವ್ವ ಹಾಕಿ ಬೆಳಗ್ಗೆಯಿಂದ ಶುರುವಾಗಿದ್ದು ಮೇಕಪ್, ಬೆಳಗ್ಗೆಯಿಂದ ಶುರು ಆಗಿದ್ ಮೇಕಪ್ ಇನ್ನೂ ಮಾಡ್ತಾನೆ. ಮನೆ ಕೆಲಸ ಇವನ್ ಬಂದ್ ಮಾಡ್ತಾನ, ಎಲ್ಲ ಕೆಲಸ ನಾನೇ ಮಾಡಿ ಹೋಗಿ ಈಗ ಬಂದು ತಲೆ ಬಚ್ಚ. ಇಲ್ಲ ಗೈಸ್, ಬೆಳಗ್ಗೆ 9 ಗಂಟೆಗೆ ನಾವು ಮೇಕಪ್ ಸ್ಟಾರ್ಟ್ ಆಗಿದ್ದು. ಐತಿಲ್ಲ ಚಿರು, ಆಫ್ ಮಾಡು. ಮಲ್ಕೋ ಒಂಚೂರು, ನಿನ್ ಬ್ಯಾಕ್ ಒಂಚೂರು ಕ್ಲೀನ್ ಮಾಡ್ತೀನಿ. ಮಲ್ಕೊಳ್ಳೋ. ಜಾಸ್ತಿ ಕೊಳೆ ಐತೆ ವೈಟ್ ಮಾಡ್ಬೇಕು ನನಗ. ಕುತ್ಕೊಳ್ಳಿ, ಮಲ್ಕೊಳ್ಳಿ ಒಂದ್ಸಲಿ. ಹಂಗೆ ಮಲ್ಕೊ. ಹೊಸ ಬಟ್ಟೆ ಮಲ್ಕೊಳ್ಳೋ. ಕ್ಲೀನ್ ಮಾಡೋದು ನಮಗೆ ಮುಖ್ಯ. ಇದನ್ನ ಮಾಡಿ ಇದನ್ನ ವೈಟ್ ಅದಲ್ಲ ನಾನು ಬರೀ ಬ್ಯಾಕ್ ಮಾತ್ರ ಮಾಡೋಣ. ಪ್ಲೀಸ್ ಸ್ಲಿಪ್ ಇಟ್ ದೇರ್. ಹಂಗೆ ಎತ್ತೋಣ. ಸಾಕ್ಬೇಡ. ನೋಡಿ ಗೈಸ್, ನಾವಿನ್ನೂ ಹೊರಟಿಲ್ಲ, ಆಗ್ಲೇ ಶುರು ಆಗೈತೆ ಒಂದ್ ರೌಂಡು. ಗೈಸ್, ಇವಾಗ ಹೊರಡ್ಬೇಕು ಅಂತ ಅನ್ಕೊಂಡ್ವಿ. ಭಾರಿ ಜೋರ್ ಮಳೆ ಬರ್ತೈತೆ. ಮಳೆ ಆಗ್ಲಿ ಬರ್ತಾನೆ ಇದೆ. ಹೋಗ್ತಾ ದಾರಿಲಿ ನಾವು ಅಪ್ಪನ ಪಿಕ್ ಮಾಡ್ಕೊಂಡು ಆಮೇಲೆ ಸೀದಾ ನಾವು ಹೋಗ್ಬೇಕಾಗಿರೋದು ಎಲ್ಲಿಗೆ ಅಂದ್ರೆ ಬನಶಂಕರಿಲಿ ಒಂದು ವಿಡಿಯೋ ಇರೋದು. ಸೊ ವಿ ಆರ್ ಗೋಯಿಂಗ್ ಫಾರ್ ಬನಶಂಕರಿ. ಎಲ್ಲಿಗೆ ಹೋಯ್ತಾ ಹೇಳು? ಗೈಸ್, ತಿನ್ಬಾರ್ದು ಅಂತ ಹೇಳಿದ್ದಾರೆ, ಆದ್ರೂ ತಿಂತವಳೆ. ಓಡ್ಬಿಟ್ಲು. ಈ ತರ ಕುರುಪ್ ತಿಂಡಿಗಳು ತಿಂದು ಬಾಯ್ ನಿಮಿಷ ಬಾಯ್ ತೋಸು. ದೇವ್ರೆ, ಇನ್ನೂ ಒಂದ್ಸಲಿ ಜ್ವರ ಬರ್ಲಿ ಅಕ್ಕ. ನಾನೇ ಹೇಳ್ತೀನಿ. ಯಾರು? ನಮ್ಮ ಅಮ್ಮ ಕೊಡಲ್ವಲ್ಲ. ಅಮ್ಮ ನೀನ್ ಕೊಟ್ಟ ತಿನ್ನಕ್ಕೆ. ತಿನ್ಬೇಕಾರೆ ಯಾರು ಅಂತ ಗೈಸ್, ಚಿರು ಒಂದ್ ಡೈಲಾಗ್ ಬಿಟ್ಟ, ಕೇಳಿಸ್ಕೊಳ್ಳಿ ಅಂತೆ. ಬೈಲಿ ಹೇಳ. ಅದೇನ್ ಹೇಳ್ದೇಳು? ಅಲ್ಲಿ ಆಸ್ಪತ್ರೆ ಐತಲ್ಲ, ಅದ್ರ ಮುಂದೆ ಡ್ಯಾನ್ಸ್ ಆಡ್ಸನ್, ಮಳೆ ಡ್ಯಾನ್ಸ್ ಇದ್ರೆ ಮುಂದೆ ಜ್ವರ ಬಂದ್ರೆ ಹಂಗೆ ಹೇಳ್ಕೊಂಡ. ಒಳ್ಳೆ ಐಡಿಯಾ ಅಕ್ಕ. ನನಗೆ ಈ ಐಡಿಯಾ ಗೊತ್ತಿರ್ಲಿಲ್ಲ. ಪಕ್ಕ ಪರ್ಫೆಕ್ಟ್ ಐಡಿಯಾ. ಎಂತ ಜೋರ್ ಮಳೆ. ನಾನ್ ನೋಡಿ ಯಾವ್ದೋ ಒಂದು ಬಟ್ಟೆಗೆ ಯಾವ್ದೋ ಒಂದು ಕ್ರಾಕ್ಸ್ ಹಾಕೊಂಡಿದ್ದೀನಿ. ಈ ಕ್ರಾಕ್ಸ್ ನ ನಾವು ಅಪ್ಪನ ಮೀಟ್ ಮಾಡಿದ್ಮೇಲೆ ನಾವು ಅಪ್ಪನ ಹತ್ರ ಇರೋ ಸ್ಲಿಪ್ಪರ್ ನಾನು ಹಾಕೊಡ್ತೀನಿ. ಈ ಸ್ಲಿಪ್ಪರ್ ನಾವು ಅಪ್ಪ ಕೊಡ್ತೀನಿ. ಇನ್ನು ಓಪನ್ ಮಾಡಿಲ್ಲ ನಾನು. ಓಪನ್ ಮಾಡಿಲ್ಲ. ಓಪನ್ ಆಯ್ತು. ಎಳಿ ಕರೆಕ್ಟಾಗಿ. ಇನ್ನು ಓಪನ್ ಮಾಡಿಲ್ವೋ? ಅಲ್ಲಿ ನೋಡಲ್ಲ, ಆಟ ಆಡಿಸ್ತಿರೋದು ಅವನಿಗೆ. ಕೈಸಿ ಹುಡುಗಿ ಫ್ರೆಂಡ್ ಸೀಟ್ ಬೇಕಂತೆ. ಅವ್ನು ಓಡ್ಬಿಟ್ಟ. ಅಲ್ಲಿ ನೋಡಲ್ಲ ನಿಂತವನು. ಅವ್ನು ಓಪನ್ ಮಾಡೋವರೆಗೂ ಬರಲ್ಲ ಅವನು. ಬಾರೋ ನನ್ನ ರಸಿಕ. ಸರಿ ಹೋಗ್ಬಿಟ್ಟು ಕೈಸಿ. ಇವಾಗ ಅವಳು ಹೋಗ್ತಾಳೆ, ಅವಳಿಗೆ ಆನ್ ಮಾಡ್ತೀನಿ. ಈ 2 ಇಬ್ರಿಗೂ ಆನ್ ಮಾಡೋದು. 2 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
ಅಯ್ಯ ಒಳಗೋಗಿ ಕುತ್ಕೊಳ್ರು. ಏಯ್ ಬಿಡ 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 ಒಲಿ ಬಿಡ ಬಿಡ ಒಲಿ ನೆಂದೋಗ್ತೀರ ಬಿಡು. ಗೈಸ್ ಫೈನಲಿ ಚೋಟ ಮರಿಗೆ ಸೀಟ್ ಸಿಕ್ತು. ಡ್ರೈವಿಂಗ್ ಮಾಡೋರಿಗೆಲ್ಲ ಏನು ರಿಸ್ಕ್ ಇರಲ್ಲ, ಯಾಕಂದ್ರೆ ನಮ್ದೇ ಮುಂದೆ ಕಡೆ ಸೀಟ್ ಅಲ್ವಾ, ನೋ ಟೆನ್ಷನ್. ಗೈಸ್ ಇವಾಗ ನಾನು ಹೋಗ್ತಾ ಇದ್ದೀನಿ. ನಾವೆಲ್ಲರೂ ಹೊರ್ಗಡೆ ಹೋಗ್ಬೇಕಾದ್ರೆ ಈ ಮಳೆಗಳು ಬಂದ್ಬಿಡುತ್ತೆ. ಹೆಂಗಿತ್ತು ನಿಮ್ಮ ಒಂದು ಆಟ? ಗೈಸ್ ಇವಾಗ ಹೇಳ್ತೀರ ಚಿರುಗೆ ಯಾಕೆ ಬ್ರೋ ಹಿಂಗ್ ಬಿಡಲ್ಲ, ಇರಿಗೆ ಯಾಕೆ ಬಿಡಲ್ಲ ಅಂತ. ಅಂದ್ರೆ ಅಣ್ಣ ಅಂದ್ಮೇಲೆ ತಂಗಿ ಕಾಂಪ್ರಮೈಸ್ ಆಗ್ಬೇಕು ಗೈಸ್ ಪಾಪ, ಇಲ್ಲಾಂದ್ರೆ ಕಿರ್ಚಾಡ್ತಾರೆ. ಆಬ್ವಿಯಸ್ಲಿ ಹೆಂಗಂದ್ರೆ ತಂಗಿ ತಪ್ಪಿದ್ರು ಕೂಡ ಅಣ್ಣಗೆ ಒದೆಗಳು ಬೀಳೋದು. ಅದಕ್ಕೆ ಅಣ್ಣ ಯಾವಾಗ್ಲಿದ್ರು ಕಾಂಪ್ರಮೈಸ್ ಆಗ್ಬೇಕು, ಇಲ್ಲಾಂದ್ರೆ ಒದೆಗಳು ಫಿಕ್ಸ್. ಅದಕ್ಕೆ ಹೋಗ್ಲಿ ಅವಳೇ ಹೋಗ್ಲಿ ಮುಂದೆ ಅಂತ ಬಿಟ್ಬಿಟ್ಟೆ. ಇವಾಗ ನಮ್ಮ ಅಮ್ಮ ಮತ್ತೆ ಭವಿತಾರ ಅಮ್ಮ ಬರ್ತಾರೆ. ಅವ್ರಿಬ್ರಿಗೆ ಆಟಾಡಿಸ್ತೀನಿ ನೋಡಿ, ಬರ್ಲಿ ಅವರು. ಅಯ್ಯೋ ನಮ್ಮಮ್ಮನ ತಲೆ ಗೈಸ್, ನಮ್ಮಮ್ಮ ಅಂಬ್ರೆಲ್ಲ ತಗೊಬಂದವ್ರೆ. ಈಗ ನಾನು ಏನೂ ಮಾಡಕ್ಕಾಗಲ್ಲ ಅವರಿಗೆ. ನೋಡಿ ಹೋಗಿ ಬರ್ತಾರೆ ಈಗ. ತೆಗಿಬಿಡ ಇರೋ, ಆ ಕಡೆಯಿಂದ ಬನ್ನಿ. ಅಕ್ಕ ಸಾರಿ ಕೇಳಿ ಈ ಕಡೆ ಈ ಕಡೆ ನಮ್ಮ ಅಮ್ಮ ಗೈಸ್, ಈ ಕಡೆ ನಮ್ಮ ಅಮ್ಮ ಅಂಬ್ರೆಲ್ಲ ಆದ್ರೂ ಹಾಕೊಂಡವ್ರೆ. ಸಾರಿ ಕೇಳಿ ಅಕ್ಕ, ಕೇಳಿ. ಕೈ ಹಾಕ್ಬಿಟ್ಟು ತೆಗಿಯಕ್ಕಾಗಿಲ್ಲ. ಕೈ ಹಾಕ್ಬಿಟ್ಟು ತೆಗಿಯಕ್ಕಾಗಲ್ವಾ? ಇದು ನಿಂಗ್ ಅಂದಿದ್ದೀರ ಮುಗ್ದೋಗಿರತ್ ಆವೇಗೇನೆ. ಆಯ್ತು ಬನ್ನಿ ಹತ್ತಿ ಹೋಲಿ. ಅಕ್ಕ ಇದಕ್ಕೆಲ್ಲ ಚಿರುನ ಐಡಿಯಾ ಕೊಟ್ಟಿದ್ದಲ್ಲ, ಬುಜ್ಜಿ ಐಡಿಯಾ ಕೊಟ್ಟಿದ್ದು. ಅಣ್ಣ ಅನ್ನ ತಿಂತಾರ ಹೇಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಬಾಮ ಡೋರ್ ತೆಗಿರಿ ಗೈಸ್, ಹೆಂಗ್ ಒದ್ದಾಡ್ತವ್ರ ನೋಡು ಮಾರಯ್ಯ. ಅಕ್ಕ ಇದಕ್ಕೆಲ್ಲ ಬುಜ್ಜಿನ ಐಡಿಯಾ ಕೊಟ್ಟಿದ್ದು ಮಾಡೋದು. ಹೂವಿನಂತ ಹುಡುಗ ನಾನು ತುಂಬಾ ಮೃದು, ಹೂವಿನಂತ ಹುಡುಗ ನಾನು ತುಂಬಾ ಮೃದು, ಸ್ಟ್ರಾಂಗ್. ಇಲ್ಲೊಂದು ಫೈಟ್ ನಡೀತಿದೆ ಚಿರು ಮತ್ತೆ ಭವಿತಾ ನಡುವೆ. ಚಿರು ಬಂದ್ಬಿಟ್ಟು ನಮ್ಮ ಅಮ್ಮನ ಕಡೆ ಸಪೋರ್ಟು, ಅಲ್ಲ ನಮ್ಮಮ್ಮ ಬಂದ್ಬಿಟ್ಟು ಚಿರು ಕಡೆ ಸಪೋರ್ಟು, ನಮ್ ಚೋಟ ಮರಿ ಬಂದ್ಬಿಟ್ಟು ನಮ್ಮ ಅಪ್ಪನ ಕಡೆ ಸಪೋರ್ಟು. ಬೆಂಕಿ ಹಚ್ಚಕಾಲ ಕೂದ್ಲೇ ಇಲ್ಲ, ತಲೆ ಇದೆ. ಒಳ್ಳೆ ಪಾಯಿಂಟ್. ಕ್ರೇಜಿ ಸಕ್ಕತ್ತಾಗಿ ಹೇಳೋದು. ಚಿರು ಏನ್ ಹೇಳಲ್ವಾ? ಅವ್ನಿಗೆ ಇವಾಗ ಮಾತ್ ಬರಲ್ಲ. ಒಂದ್ ಪಾಯಿಂಟ್ ಬಿಟ್ಟ ಚಿರು, ಏನ್ ಬಿಟ್ಟ ಅಂದ್ರೆ ಭವಿತಾ ಹೇಳಿದ್ಲು, ಇವಾಗ ಅಂಕಲ್ ಬರ್ತಾರ, ಗಾಳಿ ಬಂದಂಗ್ ಬರುತ್ತೆ, ನನ್ ಕಡೆ ಸಪೋರ್ಟ್ ಅಂತ ಭವಿತಾ ಜೋಶಲ್ಲಿ ಹೇಳಿದ್ಲು. ಆಮೇಲೆ ನಾವ್ ಚಿರು ಏನ್ ಹೇಳ್ದ ಅಂದ್ರೆ, ಆ ಅಂಕಲ್ ನ ಕಂಟ್ರೋಲ್ ಮಾಡೋ ಮಾವುತ ನಮ್ ಕಡೆ ಐತೆ ಅಂತ ಹೇಳ್ಬಿಟ್ಟು ನಾವ್ ಅಪ್ಪನ ಪಿಕ್ ಮಾಡೋಣ ಅಂತ ಬಂದ್ವಿ. ಇಲ್ಲಿ ಫುಲ್ ಕಂಪ್ಲೇಂಟ್ ಹೇಳ್ಕೊಂಡ್ ಬರ್ತಾವ ನೋಡು. ಪಾಪ ಇಂತ ಅನ್ಯಾಯ ಆಗ್ಬಾರ್ದಿತ್ತು ಬುಜ್ಜಿಗೆ. ಎಂತ ಅನ್ಯಾಯ ಗೊತ್ತಾ, ಈಗ ನೀನ್ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹಿಂದೆಗಡೆ ಎಲ್ಲ ಫುಲ್ಲು ಸ್ಟಾರ್ಟ್ ಮಾಡ್ಕೋತಾರೆ. ಅಪ್ಪ ಒಂದ್ ಅವಾಜ್ ಹಾಕಪ್ಪ, ಇಲ್ಲಿ ಬಂದ್ಬಿಟ್ಟು ನಮ್ಮ ಮಮ್ಮಿಗೆ ಅಪ್ಪ ನಿಮ್ಮ ಓಪನ್ ಮಾಡಿದ ಬಾ, ಈ ಕಡೆ ಬಾ ಮಮ್ಮಿಗೆ ಒಂದು ಅವಾಜ್ ಹಾಕು. ಯಾರ ಭವಿತ ಅಂತ ಒಂದು ಅವಾಜ್ ಹಾಕು. ಯಾಕೆ ಭವಿತ ಬೈದಿದ್ಯಾ? ನಮ್ಮ ಅಂಕಲ್ ಬಗ್ಗೆ ನಿಮಗೆ ಗೊತ್ತಿಲ್ಲ. ನಮ್ಮ ಅಂಕಲ್ ಬೆಂಕಿ. ಸ್ಲಿಪ್ಪರ್ ಚೇಂಜ್ ಮಾಡ್ಕೊಂಡೆ. ಆ ಸ್ಲಿಪ್ಪರ್ ನಾವು ಅಪ್ಪಂಗೆ ಕೊಟ್ಟೆ, ನಾನು ಹಾಕೊಂಡೆ. ನಾವಪ್ಪ ಎಲ್ಲಿ ಅದು? ಕೊಡ ಹೋಗ್ಬಿಡುತ್ತೆ ಅಂಕಲ್ ನೀವು ಬೆಂಕಿ ಆರೋಗುತ್ತೆ. ನೀವ್ ಎಸಿ ಹಾಕಿದ್ರೆ ಅಂಕಲ್ ನೀವು ಆರೋತೀರಾ ಅಂಕಲ್? ಎಸಿ ಹಾಕಿದ್ರೆ ರೇಕ್ಸ್ ಇರ್ಬೇಕು ನೀವು, ನಾನಿಲ್ಲ ಅಂದ್ಬಿಟ್ಟು ತಾನೇ ಭರ್ಜರಿ ರೇಕ್ಸರಪ್ಪ. ಬುಜ್ಜಿ ಕೊಟ್ಲು ಬಿಲ್ಡಪ್ ನಿನ್ ಬಗ್ಗೆ. ನಮ್ಮ ಅಂಕಲ್ ಬರ್ಲಿ, ಗಾಳಿ ಅಂಕಲ್ ಬೆಂಕಿ. ತಲೆ ಕೂದಲು ಇಲ್ಲ ಅಂದ್ರೆ ಏನು, ತಲೆ ಐತಲ್ಲ ಸಾಕು ಅಂತಾಳೆ. ಗೈಸ್ ಇದ್ರೊಳಗಡೆ ಒಂದು ಬಾಕ್ಸ್ ಇದೆ. ಆ ಬಾಕ್ಸ್ ಒಳಗಡೆ ಒಂದು 20 ಗ್ರಾಮ್ ಚಿನ್ನ ಕೊಟ್ಟಿರ್ತಾರೆ. ಓ ಎಂತ ಬಾಕ್ಸ್ ಮಾರಯ್ಯ. ಎಷ್ಟು ಸಾಂಗ್ ಆಡ್ದೆ? 3 ಬರ್ಸಿದ್ದು, ಟೈಮ್ ಆಯ್ತು ಅಂತ 2 ಮುಗಿಸಿದ್ವಿ. 2 ಮುಗಿಸಿದ್ರಂತೆ. ಓಪನ್ ಮಾಡು. ಚಿನ್ನ ಅಮ್ಮ ಎಷ್ಟು ಕ್ಯಾಶ್ ಗೊತ್ತಾ ಇಲ್ಲಿ? ಅಮ್ಮ ನಾವೇ ಕಾಣಿಸ್ತಾ ಇದೀವಿ ಕ್ಯಾಶ್ ಒಳಗಡೆ. ಅಷ್ಟು ಜಾಸ್ತಿ ಐತೆ ಕ್ಯಾಶ್. ಅಪ್ಪ ಗೈಸ್ ಆದ್ರೂ ಹಾಡು ಹೇಳಿರೋದಕ್ಕೆ ಅದು ಲಾಸ್ಟ್ ಅಲ್ಲಿ ನಮ್ಮ ಬಾಸು ಮಾತಾಡಿಬಿಟ್ಟು ಕೊಟ್ರು. ಏನೋ ನನ್ನ ಮಗನಿಗೆ ಇಷ್ಟ ಇವ್ರದ್ದು ಹಾಡು, ವಾಯ್ಸ್ ತುಂಬಾ ಚೆನ್ನಾಗಿದೆ, ಏನಾನು ಹೇಳಿದ್ರು. ಅದೇ ವಿಡಿಯೋ ಮಾಡ್ಲಿಲ್ಲ ನಮ್ಮ ಮಕ್ಕಳು ಯಾರು. ಗೈಸ್ ಅಂತೂ ಇಂತೂ ನಮ್ಮ ಅಪ್ಪ ಆಡಿರೋದಕ್ಕೆ ಮೊದಲನೇ ಗಿಫ್ಟ್ ಇದು. ಅಪ್ಪ ಸಿಂಗಿ
ಲೈಫಲ್ಲಿ ಮೊದಲನೇ ಗಿಫ್ಟ್ ತಗೊಂಡಿದ್ದೀನಿ ಕಂಪ್ನಿಲಿ. ಗೈಸ್ ಮೊದಲನೇ ಗಿಫ್ಟ್ ಸಿಂಗುಗೆ, ಪರವಾಗಿಲ್ಲ ಹಾಡು ಹೇಳಿರೋದಕ್ಕೆ ಮೊದಲನೇ ಗಿಫ್ಟ್. ಗೈಸ್ ನಮ್ಮ ಅಪ್ಪ ಸಾಂಗ್ ಹೊಡಿರೋದು. ನೋಡುವ ಆಸೆಯು ತುಂಬಿದೆ ಗೈಸ್, ಒಂದು ಹೊಸ ವಿಚಾರ. ಅಯ್ಯೋ ದೇವ್ರೇ, ಬಿಟ್ಟ ಗ್ಯಾಸ್ ಬಿಟ್ಟ. ಗೈಸ್ ನಮ್ಮಮ್ಮ ಇಲ್ಲಿ ಕಿಟಕಿ ಓಪನ್ ಮಾಡೋರೆ. ಏನಕ್ಕೆ ಕಿಟಕಿ ಓಪನ್ ಮಾಡೋರೆ ಅಂದ್ರೆ ಗ್ಯಾಸ್ ಬಿಟ್ಟವ್ರ ಅಂತ ಅರ್ಥ. ಗ್ಯಾಸ್ ಅಲ್ಲ, ಗೈಸ್ ನಮ್ 3 ಜನಕ್ಕೂ ಬರ್ತಿಲ್ಲ ಅಂದ್ರೆ ಆ ಪಕ್ಕದಲ್ಲಿ ಅಲ್ಲಿ ಬಿಟ್ಟಿದಷ್ಟೇ ಹಿಂಗೆ ಹೋಗ್ಬಿಟ್ಟೈತೆ ನಮ್ಮ ಅಮ್ಮನ ಮೂಗ್ಗೆ. ಹಿಂಗ್ ಇಲ್ಲಿ ಬಿಟ್ಟಿದಷ್ಟೇ ಹಿಂಗೆ ಮೂಗಳಿಕೊಂಡೈತೆ. ಅದಕ್ಕೆ ಗೈಸ್ ನಮ್ಮಮ್ಮ ಕಿಟಕಿ ಓಪನ್ ಮಾಡೋರೆ. ಫೈನಲಿ ಅಣ್ಣ ಚಿರು ಗ್ಯಾಸ್ ಬಿಟ್ಟ. ಗೈಸ್ ಬುಜ್ಜಿ ಬಿಟ್ಟಿಲ್ಲ ಗೈಸ್, ಪಕ್ಕ ಚಿರಂತೆ ಬಿಟ್ಟಿರೋದು. ಇವತ್ತಿನ ಟೈಟಲ್ ಬಂದ್ಬಿಟ್ಟು ಚಿರು ಜೋರ ಗ್ಯಾಸ್ ಬಿಟ್ಟ. ಚಿರಂತ ಬಿಟ್ಟೆ ತಮ್ಮನೇಲಿ ಅದೇ ಬಿಟ್ಟೆ ಬಿಟ್ಟ. ಅಣ್ಣ ಸೈಕಲ್ ನೋಡಿ ಕಾರ್ನೇ ಓವರ್ಟೇಕ್ ಮಾಡ್ತಾನ ಅಣ್ಣ. ಓ ಅವು ಮುಕ್ಕಿರೋದು ಹೊಡಿತಾನ ಪಾಪ, ಹೊಡಿತಾನ ಹೋಯ್ತಲ್ಲ ಮುಂದಕ್ಕೆ ಅಂದ್ಬಿಟ್ಟು. ಹಲೋ ಅಣ್ಣ ಇರಿ ಇವನಿಗೆ. ನಮಸ್ತೆ ಬಾಸ್. ಗೈಸ್ ಲೊಕೇಶನ್ಗೆ ರೀಚ್ ಆದ್ವಿ. ಬಟ್ ಏನಂದ್ರೆ ನಾವೊಂದು ಬಟ್ಟೆ ಶಾಪ್ ಹೋಗ್ಬೇಕಿತ್ತು. ಅವರು ಅಣ್ಣ ಬರೋದು ಇನ್ನೊಂದು 45 ಮಿನಿಟ್ಸ್ ಆಗುತ್ತಂತೆ. ಅದಕ್ಕೆ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಇವಾಗ ಇಲ್ಲಿ ಬುಲ್ ಟೆಂಪಲ್ ಇದೆ. ನಾನು ಕಾಲೇಜ್ ಟೈಮಲ್ಲಿ ಇದ್ದಾಗ ಇಲ್ಲಿಗೆ ಒಂದು 2 ಸಲ ಬಂದಿರ್ಬೇಕು ನನ್ನ ಪ್ರಕಾರ. ಹ್ಞೂ ಪಾಪ ಚಪ್ಪಲ್ ಬಿಟ್ಬಿಡ್ತೀನಿ ಹಾಕ್ಬೇಕು. ಗೈಸ್ ಕಾಲೇಜ್ ಟೈಮಲ್ಲಿ ಇದ್ದಾಗ 2 ಸಲ ಬಂದಿರ್ಬೇಕು ಬುಲ್ ಟೆಂಪಲ್ಗೆ. ಇಲ್ಲಿಂದ ಬುಲ್ ಟೆಂಪಲಿಂದ ನಮ್ಮ ಕಾಲೇಜಿಗೆ ಜಸ್ಟ್ ಒಂದು 5 to 10 ಮಿನಿಟ್ಸ್ ಅಷ್ಟೇ. ಗೈಸ್ ಇವಾಗ ನಾವು ಮೇಲೆ ಹತ್ತಬೇಕು. ನಮ್ಮ ಗುಳಮಟ್ಟೆ ಕೈಲಿ ಆಗುತ್ತೆ ಇವಾಗ. ಅಮ್ಮ ತಿರುಪತಿ ಸೇಮ್ ಹಿಂಗೆ ಅಮ್ಮ, ಇದೇ ಥರ ಹತ್ತಬೇಕು. ಇನ್ನೊಂದು ಸ್ಟೆಪ್ ಹೋದ್ಮೇಲೆ ಇಲ್ಲಿರುತ್ತಾ, ಓಕೆನಾ, ಇಲ್ಲಿರುತ್ತಾ, ಇಲ್ಲಿ ಹಿಂಗೆ ಹತ್ಬೇಕು ಇಷ್ಟು ಮೆಟ್ಲು. ನಾನು ಇಲ್ಲಿಗೆ ಬಂದು ಮೇ ಬಿ 3 ವರ್ಷ ಆಗಿರ್ಬೇಕು ನನ್ನ ಪ್ರಕಾರ. ಒಂದು 3 years ಆಗಿರಬೇಕು. 3 years ಬ್ಯಾಕ್ ಕಾಲೇಜ್ ಟೈಮಲ್ಲಿ ಇದ್ದಾಗ ಬಂದಿದ್ದು. ಆ ಟೈಮ್ಗಿಂತ ಈ ಟೈಮಲ್ಲಿ ಒಂಚೂರು ಇನ್ನೂ ಚೆನ್ನಾಗಿ ಮಾಡೋರೆ ದೇವಸ್ಥಾನ. ಆಚೆ ಎಲ್ಲ ಫುಲ್ ಬಿಸಿಲಿತ್ತು, ಒಳಗಡೆ ಬಂದಿದ್ದಷ್ಟೇ ಒಂಥರ ತಣ್ಣಗಿದೆ. ಎಸಿ ಇದಂಗಿಲ್ವನು. ಗಣೇಶ ಯೂಟ್ಯೂಬಲ್ಲಿ ಬೇಗ 100ಗೆ ಸಬ್ಸ್ಕ್ರೈಬ್ ಆಗಲಿ. ತುಂಬ ಮರಿಕೊಂಡು ನಮ್ಮ ಬಾಸ್. ಭಕ್ತಿ ಜಾಸ್ತಿಯಾಗಿ ಎಲ್ಲ ಒಳಗಡೆ ಹೋಗ್ಬಿಟ್ಟು ಈಗ ಹೊರಗಡೆ ಬಂದಿದ್ದೀವಿ. ಗೈಸ್ ನಾನಿಲ್ಲಿ ಹೇಳ್ದಂಗೆ 2 ಸಲ ಬಂದಿರೋದು. ಇವರೆಲ್ಲ ಇದು ಫಸ್ಟ್ ಟೈಮ್ ಬಂದಿರೋದು. ಎಲ್ಲರೂ ಕೂಡ ಇದು ಫಸ್ಟ್ ಟೈಮ್ ಬಂದಿರೋದು. ಗೈಸ್ ಏನೋ ತಗೊಳ್ಳೋ ಥರ ಬಂದವ್ರೆ. ಅದ್ರಲ್ಲಿ ಇದು ನೋಡಿದೆ ಇದು. ಅಮ್ಮ ಇದು ಹೆಸರೇನೋ ಇರ್ತಾರೆ ಅನ್ನೋದು ಏನದು? ಅಳಗುಣಿ ಮನೆ ಕರೆಕ್ಟ್. ಗೈಸ್ ಇದು ಚಿಕ್ಕ ವಯಸ್ಸಲ್ಲ ಆಡ್ತಿದ್ವಿ ಮಾರಯ್ಯ. ಕರೆಕ್ಟ್. ಗೈಸ್ ಇದನ್ನ ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ವಿ. ಎಷ್ಟು ಆಡ್ತಿದ್ವಿ ಗೊತ್ತಾ, ಲಿಟ್ರಲಿ ಸಕ್ಕದಾಗಿ ಆಡ್ತಿದ್ವಿ. ವಯಸ್ಸಲ್ಲಿ ಇದ್ದಾಗ ಈ ಥರ ಕೀ ಮಂಚ್ಗಳು ಸಿಕ್ಕಿದ್ರೆ ಖುಷಿನೋ ಖುಷಿ. ಅದೇನು ಖುಷಿನೋ ಗೊತ್ತಿಲ್ಲ. ಏನಕ್ಕಂದರೆ ಈಗ ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಸ್ಕೂಲ್ ಟೈಮಲ್ಲೆಲ್ಲ ಪೇರ್ಗಳು ಮಾಡ್ತಿದ್ವಲ್ಲ, ಎಸ್ಸು ಆರು VN ಈ ಥರ ನಾವು ಪೇರ್ ಮಾಡ್ತಿದ್ವಿ. ಆವಾಗ ಈ ಥರ ಕೀ ಬಂಚ್ಗಳೆಲ್ಲ ತಂದ್ಬಿಟ್ಟು ಬ್ಯಾಗಲ್ಲಿ ಇಟ್ಕೊಳ್ಳೋದು. ಆ ಟೈಮಲ್ಲಿ ಏನೇನೋ ಆಡಿದ್ದೀವಿ. ಇದು ಮೊಬೈಲಲ್ಲಿ ಇದ್ದಿದ್ದು ಗುರು, ಆಫ್ಲೈನ್ಗೂ ಬಂದ್ಬಿಟ್ಟೈತೆ ಆಡೋದು. ಅಮ್ಮ ಇದೊಂದು ತಗೊಂಡವ್ರೆ, ಗದೆ ಇರೋದು. ಅದು ನಮ್ಮ ಅಮ್ಮನ ಜೊತೆಗೆ ಬುಜ್ಜಿನೂ ತಗೊಂಡವ್ರೆ. ಅವಳು ಕತ್ತಿಗೆ ಹಾಕೋತಾಳೆ, ನಮ್ಮ ಕೈಗೆ ಹಾಕೋತವ್ರೆ. ಇವ್ ಪಾಪ ಹುಡುಕ್ತಾ ಕೂತಾನ ಪಾಪ ಅವಲ್ಲಿಂದ. ಅಲ್ಲ ಯಾವ್ದಾದ್ರು ಫ್ರೀಯಾಗಿ ಆಡ ಸಿಕ್ಬಿಟ್ರೆ ಆಟ ಆಡ್ಕೊಂಡು ಕೂತ್ಕೊಂಡ್ಬಿಡೋದು.
3 ಗೇಮ್ ಆಡ್ದ ಫ್ರೀ ಆಗಿ, ಸಿಕ್ಕೇ ಚಾನ್ಸ್ ಅಂದ್ರೆ ಫ್ರೀ ಆಗಿ ಆಟ ಆಡ್ತಾನೆ. ಹಾಕ್ಸಿದ್ರು, ಟ್ಯಾಕ್ಸ್ ಹಾಕ್ಸಿದ್ರು, ನಮ್ಮಮ್ಮ ಹಾಕ್ಸಿದ್ರು, ಅಂತೂ ಇಂತೂ ಪಾಪ ನಮ್ಮ ಅಪ್ಪನ ಜೇಬ್ ಪರ್ಸ್ ಖಾಲಿ ಮಾಡ್ತವ್ರೆ. ಗೈಸ್ ಶೂಟ್ ಕಿಟ್ ಎಲ್ಲ ಪೋಸ್ಟ್ಪೋಂಡ್ ಆಗಿದೆ. ಏನಕ್ಕಂದ್ರೆ ಇಲ್ಲೊಂಚೂರು ಇನ್ನೂ ಮಾತುಕತೆ ನಡೀತಿದೆ, ಅದಕ್ಕೋಸ್ಕರ ಪೋಸ್ಟ್ಪೋಂಡ್ ಆಗಿದೆ. ಆ್ಯಂಡ್ ಇವಾಗ ನಾವು ಮನೆಗೆ ಹೊಡ್ತಾ ಇದ್ದೀವಿ. ಹ್ಯಾರಿಯರ್ ಅನ್ಸುತ್ತೆ ಇದು ಕಾರು ಅಲ್ಲ ಇದೆ. ಮತ್ತೆ ಅದ ಹೆಸರೇನು? ಅದೇ ಐರೈಡರ್. ಅಮ್ಮ ಒಂದು ನಿಮಿಷ ಹೇಳ್ಕೊತೀನಿ. ಸೇಮ್ ಬ್ರೇಕ್ ಇಲ್ಲಿದೆ, ಗೇರು, ಈ ಡಿಸ್ಪ್ಲೇ, ದೆನ್ AC ನಾರ್ಮಲ್ ಇದೆ. ಓಕೆ, ಇಲ್ಲಿ ಸ್ಟಾರ್ಟು. ಯಾ, ಗುಡ್ ಒನ್ ಗೈಸ್. ಇದನ್ನ ಓಡಿಸ್ಬೇಕಂತ ಅನ್ಕೊಂಡಿದ್ದೀನಿ. ಇದು ತುಂಬಾ ಲೆಂತಿ ಇರೋ ವೆಹಿಕಲ್. ಓಕೆನಾ? ಈಗ ನಾನು ರಿವರ್ಸ್ ಹಾಕಿದ್ದೀನಿ, ಅಕಸ್ಮಾತ್ ರಿವರ್ಸ್ ಏನಾದ್ರು ಬೀಳ್ದಲ್ಲಿ ನಮ್ಮ ಅಪ್ಪನ ಗಾಡಿ ಕುದಬೇಕು, ಆಗಿರುತ್ತೆ ಮಾತ್ರ. ದೊಡ್ಡ ಗಾಡಿನ ನಾನು ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ಏನೋ ಒಂಥರ ಅಪ್ಪ, ಈ ಡಿಸ್ಟೆನ್ಸ್ ಎಲ್ಲ ಗೊತ್ತಾಗಲ್ಲ ಗುರು. ಫಸ್ಟ್ ಟೈಮ್ ಓಡಿಸ್ಬೇಕಾದ್ರೆ ಇದು ದೊಡ್ಡ ಗಾಡಿಗಳು ಕ್ರೇಜಿ. ಹೋಗ್ಸುದೀಪಣ್ಣ, ಅಲ್ಲಿ ಹೋಗ್ಬಿಟ್ಟು ಆ ಕಡೆಯಿಂದ ಬರೋಣ. ಒಂದಿನ ಗೈಸ್, ಒಂದಿನ ತಗೊಳ್ಳೋಣ ದೊಡ್ಡ ಗಾಡಿನ. ಅಂಡ್ ಅಂದ್ರೆ ಇದೇ ತರ ಇರ್ಬೇಕು. ಸೊ ನೈಸ್ ಗಾಡಿ. ಒಂದಿನ ಗೈಸ್ ನನ್ನ ಹತ್ರ ಈಗ ಈ ತರ ಕಾರ್ ಬಂದೇ ಬರುತ್ತೆ. ಗೈಸ್ ಮನೆಗೆ ಓಡ್ತಿದೀವಿ. ಬಾಯ್ ಬ್ರೋ, ಬಾಯ್. ಆಯ್ತು, ದೊಡ್ಡ ಗಾಡಿಯಿಂದ ವಿ ಆರ್ ಗೋಯಿಂಗ್ ಟು ಅವರ್ ಕಾರ್. ನಮ್ಮ ಆಯಬುಜ, BMW, ಆಡಿ ಕಾರ್, ನೆಕ್ಸ್ಟ್ ಬೆನ್ಸ್ ಎಲ್ಲ ಇದೆ. ಆನೆ, ನಮ್ಮ ಆನೆ ಎಲ್ಲ ಇದೆ. ಗೈಸ್ ಫೈನಲಿ ಮನೆಗೆ ಬಂದ್ವಿ. ಇನ್ನು ಈ ಕಡೆಗೆ ಬಂದ್ರೆ ಎಲ್ಲರೂ ಊಟ ಮಾಡ್ತಾರೆ ಗೈಸ್. ಎಲ್ಲರೂ ಮಧ್ಯಾಹ್ನ ಯಾರು ಊಟ ಮಾಡಿರ್ಲಿಲ್ಲ. ನಾವ್ ಎಷ್ಟು ಗಂಟೆಗೆ ಅಂದ್ರೆ 1 ಗಂಟೆಗೆ ನಾವು ಸೀದಾ ಹೊರಟಿದ್ದೆ. ನಾವು ಡೈರೆಕ್ಟ್ ತಲುಪಿದ್ದೆ ಒಂದು 3-4 ಗಂಟೆ ಆಗಿರ್ಬೇಕು. ಸೊ ಯಾರು ಕೂಡ ಊಟ ಮಾಡಿರಲಿಲ್ಲ. ಇವಾಗ ಒಳ್ಳೆ ಊಟ, ಎಲ್ರಿಗೂ ಹೊಟ್ಟೆ ಭರ್ಜರಿ ಹಸಿತಿದೆ. ಅದಕ್ಕೆಲ್ಲ ಒಟ್ಟಿಗೆ ಕುಟ್ಕೊಂಡು ಊಟ ಮಾಡ್ತಾ ಇದೀವಿ. ಅಂಡ್ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ ಸಮಯ. ಇವತ್ತಿದ್ದು ಅಷ್ಟೇ ಕತೆ. ಸೊ ಒಂದಿಷ್ಟು ಫನ್ ಮೂಮೆಂಟ್ಸ್ ವಿತ್ ಫ್ಯಾಮಿಲಿ ಅಂಡ್ ಎಂಜಾಯ್ ಮಾಡಿದ್ರೆ ಅಷ್ಟೇ. ನಾನು ಅಂದ್ರೆ ನೀವು ಕೂಡ ಎಂಜಾಯ್ ಮಾಡಿದ್ದೆ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಿಂಪಲ್ಸ್ ಯಾಕೋ ಜಾಸ್ತಿ ಹೊಡಿತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಬಾಯ್ ಗೈಸ್, ಬಾಯ್, ಲವ್ ಯು.